Cameraman Bhargavi reporting. ಇದು ಅಜ್ಜಿ ಮಾಡಿದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ನ ನಾನು ಮಾರ್ನಿಂಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಸ್ಪೆಷಲ್ ಆಗಿ ನನಗೆ ಫುಲ್ ಹ್ಯಾಪಿ ಅಂತ ಏನು ಅಂತಂದರೆ, ಸೊ ನಮ್ಮ ಸಿಸ್ಟರ್ ಬಂದಿದ್ದಾರೆ. ನಮ್ಮ ಸಿಸ್ಟರ್ ಜೊತೆಗೆ ನಾನು ಔಟಿಂಗ್ ಹೋಗಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗ್ನ ನಾನು ಏನು ಪ್ಲ್ಯಾನಿಂಗ್ ಇಲ್ಲ, ಬಟ್ ಏನಂತಂದರೆ ಸೊ ನಮ್ಮ ಸಿಸ್ಟರ್ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಂದ್ಮೇಲೆ ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಬ್ರೇಕ್ಫಾಸ್ಟಿಗೆ ಇವಾಗ ಪ್ರೆಸೆಂಟ್ ನಾನು ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಸಿಸ್ಟರ್ ಜೊತೆಗೆ. ಸೊ ನಮ್ಮ ಸಿಸ್ಟರ್ ಬಂದರೆ ಸಾಕು ನನಗೆ ಫುಲ್ ಹ್ಯಾಪಿ. ಯಾಕಂದರೆ ನಮ್ಮ ಸಿಸ್ಟರ್ ಜೊತೆಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಹೊರಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸು ಟಿಫನ್ನು ಈ ರೀತಿ ಎಲ್ಲ ಹೋಗಿ ತಿಂದು ಬರೋದು, ನಮ್ಮ ಸಿಸ್ಟರ್ ಜೊತೆಗೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ, ಫುಲ್ಲು ಖುಷಿ ಆಗಿರುತ್ತೆ. ಸೊ ಅದಕ್ಕೆ ಇವತ್ತಂತೂ ಸ್ವಲ್ಪ ಮಾರ್ನಿಂಗ್ ಏನು ಮನೇಲಿ ಏನು ಮಾಡೋದು ಬೇಡ ಅಂತೇಳಿ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬನ್ನಿ. ಹಾಯ್, ಒನ್ ಮೋರ್ ಥಿಂಗ್, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ಗಳೆಲ್ಲ ನಿಮಗೆ ಬರುತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ. ಸೊ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು, ಲಾಗ್ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನನ್ನ ಲಾಗಲ್ಲಿ ನಾನು ಯಾವುದಾದ್ರೂ ಒಂದು ಲಾಗ್ ತೋರಿಸ್ತಾ ಇದ್ದೀನಿ ಅಂದರೆ, ಲಾಗ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇರಬೇಕು. ಸೊ ಹಾಗಿದ್ರೆ ಮಾತ್ರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನೋಡೋಣ, ಇವತ್ತು ನಾನು ಏನಾದರೂ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡ್ಕೊಂಬನ್ನಿ ನನ್ನ ಲಾಗ್, ಇವತ್ತಿನ ಲಾಗ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬನ್ನಿ. ಇವರೇ ನೋಡಿ ನಮ್ಮ ಸಿಸ್ಟರ್ ಜೊತೆಗೆ ನಾನು ಇವಾಗ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಟಿಫನ್ ಮಾಡಿಕೊಂಡು ಬರೋಣ ಅಂಥೇಳಿ. ಸೊ ಇವತ್ತು ಹುಣ್ಣಿಮೆ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಫುಲ್ ಅಂದರೆ ನಮ್ಮ ಸಿಸ್ಟರ್ ಬಂದುಬಿಟ್ರೆ ನನಗೆ ಔಟ್ಸೈಡ್ ಹೋಗೋದು, ತಿನ್ನೋದು, ಶಾಪಿಂಗ್ ಅಂತ ಆ ರೀತಿ ಎಲ್ಲ ಮಾಡ್ತಾಯಿರ್ತೀನಿ. ಸೊ ನಮ್ಮ ಸಿಸ್ಟರ್ ಕೂಡ ಬಂದಿದ್ದರು. ಸೊ ಅದಕ್ಕೆ ಇವತ್ತು ಹೋಗಿ ಹೋಟೆಲ್ಗೆ ಹೋಗಿ ಸ್ವಲ್ಪ ತಿಂದು ಬರೋಣ, ಟಿಫನ್ ಮಾಡ್ಕೊಂಡು ಬರೋಣ ಅಂಥೇಳಿ ಸೊ ಬಂದಿದ್ದೀವಿ. ಸೊ ಇಲ್ಲೇ ಆರ್ಡ್ರ್ ಕೊಟ್ಟಿದ್ದೀನಿ. ಸೊ ತೊಗೊತಾ ಇದ್ದೀನಿ ಆರ್ಡ್ರ್ ಕೊಟ್ಟಿರೋದು. ಇಲ್ಲಿ ನಾವೇ ಇದು ಮಾಡಬೇಕು, ಯಾರು ಬಂದು ಇದು ಮಾಡಲ್ಲ, ಸರ್ವ್ ಮಾಡಲ್ಲ, ನಾವೇ ತೊಗೊಂಬರ್ಬೇಕು. ಸೊ ಇನ್ನು ತೊಗೊಂಡು ಬಂದೆ. ನಮ್ಮ ಸಿಸ್ಟರು ಇಡ್ಲಿ ಆರ್ಡ್ರ್ ಮಾಡಿದರು. ಸೊ ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ. ಸೊ ನಮ್ಮ ಸಿಸ್ಟರ್ದು ರೆಡಿ ಆಯಿತು, ಬಂತು. ಸೊ ನಾನು ಇನ್ನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಮಸಾಲೆ ದೋಸೆಗೆ. ಸೊ ನಂದು ಮಸಾಲೆ ದೋಸೆನೂ ಬಂದಾಯಿತು. ಸೊ ಇಬ್ಬರು ಕೂತ್ಕೊಂಡು ಇವಾಗ ಬ್ಯಾಟಿಂಗ್ ಮಾಡೋಣ ಅಂತೇಳಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಬಟ್ ನಿಯರ್ ಬೈ ಇರೋದ್ರಿಂದನೇ ನಾವು ನಡ್ಕೊಂಡೇ ಬಂದ್ವಿ, ವಾಕ್ ಮಾಡ್ಕೊಂಡು ಹಂಗೆ. ಸೊ ದೂರ ಇದ್ದಿದ್ರೆ ಇದು ಮಾಡ್ಬೋದಾಗಿತ್ತು, ಬಟ್ ನಿಯರ್ ಇರೋದ್ರಿಂದ ಇಬ್ಬರು ವಾಕ್ ಮಾಡ್ಕೊಂಡು ಬಂದು ಇಲ್ಲಿ ಹೋಟ್ಲಲ್ಲಿ ತಿಂತಾ ಇರೋದು. ಸೊ ಟೇಸ್ಟ್ ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಯಾವಾಗನೂ ಏನಾಯಿತು ಅಂದರೆ ಇಲ್ಲಿಗೆ ಬರೋದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ತಗೊಂಡು ಹೋದ್ವಿ ಎಲ್ಲರಿಗೂ. ಸೊ ಇವೆರಡು ಇದಾವೆ ನೋಡ್ರಿ, ನಮ್ಮ ಅಕ್ಕನ ಮಕ್ಕಳು. ಅದು ಚಿಕ್ಕದು ತನಿಷಾ, ದೊಡ್ಡ ಹುಡುಗಿ ಹೆಸರು ಬಿಂದು ಅಂತ. ಸೊ ಅವ್ರಿಗೆಲ್ಲ ನಮ್ಮಮ್ಮವ್ರಿಗೆ ಎಲ್ಲರಿಗೂ ಕೊಟ್ವಿ ತಂದು. ಸೊ ನಾವೆಲ್ಲ ಅಲ್ಲೇ ತಿಂದು ಬಂದು ಇವ್ರಿಗೆ ತೊಗೊಂಬಂದ್ವಿ, ತಿಂತಾಯಿದ್ದಾರೆ. ಅಮ್ಮ ಸ್ವೀಟ್ ಮಾಡಿದ್ದು ಅದೊಂದು ತೋರಿಸ್ತಾ ಇದ್ದಾಳೆ ಅವಳು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಟೀ ಕುಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಶಾಪಿಂಗ್ ಏನಾದರೂ ತೊಗೊಳೋಣ ಅಂತೇಳಿ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಸೊ ಒಂದು ಸ್ವಲ್ಪ ಅಂದರೆ ಏನು ಜಾಸ್ತಿ ಏನು ತೊಗೊಳೋದಿಲ್ಲ, ಒಂದು ಸ್ವಲ್ಪ ಏನಾದರೂ ನೋಡೋಣ ತೊಗೊಳೋಣ ಅಂತೇಳಿ ಬಂದಿದ್ವಿ. ಸೊ ಸೂಪರ್ ಮಾರ್ಕೆಟಲ್ಲೇ ಒಂದು ಸ್ವಲ್ಪ ನಮಗೆ ಬ್ಯಾಂಗಲ್ಸು, ಕ್ಲಿಪ್ಸು ಇಂಥವು ಏನೇನೋ ಇದ್ದಾವೆ ಅವೆಲ್ಲ ಇದ್ವು. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಳೋಣ ಅಂತ ಅದನ್ನು ತೊಗೊಂಡು ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ವಿ ನಾನು ನಮ್ಮ ಸಿಸ್ಟರು. ಸೊ ಹಾಗೆ ಇಲ್ಲಿ ಚಾಕ್ಲೇಟ್ಸ್ ಕೂಡ ನೋಡ್ತಾ ಇದ್ವಿ, ಏನು ತೊಗೊಳೋಣ, ಯಾವ್ದು ತೊಗೊಳೋಣ ಅಂತೇಳಿ. ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು. ಸಾಕಾಗೋಯ್ತು, ಫುಲ್ಲು ಬಿಸಿಲಿರೋದ್ರಿಂದ ಸ್ವಲ್ಪ ಅಡ್ಡಾಡ್ಕೊಂಡು ಬಂದು. ಸೊ ಇವತ್ತು ನೀರು ಕುಡಿತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಯರ್ ಇಲ್ಲ ವಾಯ್ಸು, ಸ್ವಲ್ಪ ಹಾಗೆ ಲೈಟ್ ಕೂಡ ಇದು ಪ್ರಾಬ್ಲಮ್ ಇದೆ. ಶಾಪಿಂಗ್ ಹೋಗಿ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನೇನು ತೊಗೊಂಡೆ ಅಂತ ನಾನು ತೋರಿಸ್ತೀನಿ. ಸೊ ಬ್ಯಾಗ್ಗಳನ್ನು ತಗೊಂಡೋಗಿಲ್ಲ,
ಸೊ ಅಲ್ಲೇ ತೊಗೊಂಡ್ವಿ ಕ್ಯಾರಿ ಬ್ಯಾಗ್, ಅದು 15 ರುಪೀಸ್. ಸೊ ತೋರಿಸ್ತೀರಿ ಏನೇನು ತೊಗೊಂಬಂದಿನಿ ಅಂತ. ಫಸ್ಟ್ ನಾವು ಹುಡ್ರಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿ. ವಿಡಿಯೋನ ಒನ್ ಡೇ ಲೇಟರಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನು ಅನ್ಕೋಬೇಡಿ. ಫಸ್ಟು ನಮ್ಮ ಅಕ್ಕನ ಮಗಳು, ಅವಳು ಚಿಕ್ಕವಳಿದ್ದಾಳಲ್ವ, ಸೊ ಅವಳಿಗೆ ಏನಾದರೂ ಆಟ ಆಡೋದು ಬೇಕು ಅಂತ ಹೇಳಿದ್ಲು. ಅದಕ್ಕೆ ಏನಾದರೂ ಚೆನ್ನಾಗಿರೋದು ಒಂದು ಸ್ವಲ್ಪ ತೊಗೊಳೋಣ ಅಂತೇಳಿ ಇದೊಂದು ಅಬಾಕಸ್ ಅಂತ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ ಸಣ್ಣವಳಿಗೆ. ನೆಕ್ಸ್ಟು ನೋಡಿ ಸರ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಅಲ್ವಾ. ಸೊ ಅಕ್ಕ ತಂಗಿಗೆ ತೊಗೊಂಡಿದ್ದೀನಿ, ಇಬ್ಬರು ಹೆಣ್ಮಕ್ಳು, ಅಕ್ಕನ ಮಕ್ಕಳು. ಸೊ ಇಬ್ಬರಿಗೆ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ ಸರ, ನನಗಂತೂ ಭಾಳ ಇಷ್ಟ ಆಯಿತು. ಸೊ ಅವ್ರು ಇವತ್ತು ಹೋಗ್ತಾರೆ ಮನೆಗೆ, ಅವ್ರ ಮನೆಗೆ ಹೋಗ್ತಾರೆ, ಅದಕ್ಕೆ ಹೋಗ್ಬೇಕಾದ್ರೆ ಏನಾದರೂ ಕೊಡೋಣ ಅಂತೇಳಿ ಇದನ್ನು ತೊಗೊಂಡಿರೋದು. ನೆಕ್ಸ್ಟು ನನಗೆ ನಮ್ಮ ಸಿಸ್ಟರಿಗೆ ನಾವೇನು ಮಾಡಿ ರಬ್ಬರ್ ಬ್ಯಾಂಡ್ಗಳು ತೊಗೊಂಡಿದ್ದೀವಿ. ಇದು ಫೋನಿ ಹಾಕೋದು ಬರುತ್ತೆ ಅಂತೇಳಿ ಇದನ್ನೆಲ್ಲ ತೊಗೊಂಡಿರೋದು. ಸೊ ಇಷ್ಟು ರಬ್ಬರ್ ಬ್ಯಾಂಡ್ಗಳೇ ನನಗೆ, ನಮ್ಮ ಸಿಸ್ಟರಲ್ಲಿ ಒಬ್ಬಳಿಗೆ ಅಲ್ಲ, ಸೊ ನಮ್ಮ ಸಿಸ್ಟರಿಗೆ ನನಗೆ ಇಷ್ಟು ತೊಗೊಂಡಿರೋದು. ಇನ್ನೊಂದು ನನಗೆ ಕ್ಯೂಟ್ ಅಂತ ನನಗೆ ಯಾಕೋ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡಿದ್ದೀನಿ, ಕ್ಲಿಪ್ ತೊಗೊಂಡಿದ್ದೀನಿ, ನೋಡ್ತಾ ಇದ್ದು. ಸೊ ಸಣ್ಣ ಹುಟ್ಟಿಗೆ ಹಾಕೋದು ಆ್ಯಕ್ಚುಲಿ ಇದನ್ನು, ಬಟ್ ನನಗೆ ಇಷ್ಟ ಆಗಿರೋದು. ಸೊ ಭಾಳನೇ ಕ್ಯೂಟ್ ಅನಿಸ್ತು, ಅದಕ್ಕೆ ನಾನು ತೊಗೊಳೋಣ ಅಂತೇಳಿ ತೊಗೊಂಡಿದ್ದು. ಮತ್ತು ಇನ್ನೊಂದಿದೆ, ನನಗಂತೂ ಭಾಳ ಇಷ್ಟ ಆಗಿತ್ತು. ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಕ್ಯೂಟಾಗಿದೆ ಅಲ್ಲ ರಬ್ಬರ್ ಬ್ಯಾಂಡ್. ಸೊ ಇದೇ ಹಿಂಗೆ ಈ ರೀತಿ ತುಣಿ ಹಾಕಿ ಹಾಕ್ಕೊಳೋದು. ಯಾವಾಗಾದರೂ ತೋರಿಸ್ತೀನಿ ನಿಮಗೆ, ಯಾವಾಗಾದರೂ ವೀಡಿಯೋದಲ್ಲೇ ಹಾಕಿದಾಗ ನಾನು ನಿಮಗೆ ಆ ವೀಡಿಯೋ ಮಾಡ್ತೀನಿ. ಇವಾಗಂತೂ ಹಾಕೋಕ್ಕಾಗಲ್ಲ. ಸೊ ನೋಡಿ, ಒಂದು ವೈಟು ಒಂದು ಪಿಂಕ್ ಈ ತೊಗೊಂಡಿರೋದು. ಸೊ ಇದು ಬಂದುಬಿಟ್ಟು ನಮ್ಮ ಅಕ್ಕನ ಮಗಳಿಗೆ ಅಂತ ತೊಗೊಂಡಿದ್ದು, ಇದು ವೈಟು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಸಿಸ್ಟರ್ಗೆ ಪಾಟ್ ಬೇಕಂದ್ರೆ ಈ ರೀತಿ ಪಾಟ್ ಗಿಡ ಹಾಕೋಕ್ಕೆ ಅಂತೇಳಿ. ಸೊ ಒಳಗಡೆ ಇನ್ನು ಕಾಮನ್ ಆಗಿ ಲಾಸ್ಟ್ ಅಂದರೆ ಇನ್ನು ಸೋಂಪು ಕಾಳು. ನನಗಂತೂ ಸೋಂಪು ಕಾಳು ಅಂದರೆ ಭಾಳ ಇಷ್ಟ. ಸೊ ಖಾಲಿ ಆಗಿಬಿಟ್ಟಿತ್ತು, ಅದೊಂದು ತೊಗೊಂಡ್ಬಿಡೋಣ ಅಂತೇಳಿ ಅದೊಂದು ತೊಗೊಂಡಿದ್ದೀನಿ. ಇನ್ನು ಲಾಸ್ಟ್ ಬಂದುಬಿಟ್ಟು ನನಗೆ ಎಲ್ಲರಿಗೂ ಇಷ್ಟ ಇದು, ನನಗಂತಲ್ಲ ಎಲ್ಲರಿಗೂ ಇಷ್ಟ. ಸೊ ಏನಂತಂದರೆ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ವಿ. 2 ಚಾಕ್ಲೇಟ್ ತೊಗೊಂಡು ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ರೀತಿ ಶಾಪಿಂಗ್ ತೊಗೊಂಡು, ಬಟ್ ಏನು ಜಾಸ್ತಿ ಏನು ಮಾಡಿಲ್ಲ, ಒಂದು ಸ್ವಲ್ಪ ತೊಗೊಂಡು ಮನೆಗೆ ಬಂದ್ವಿ. ಯಾಕಂದರೆ ಟೈಮ್ ಇಲ್ಲ. ಸೊ ಟೈಮ್ ಆಗಿಬಿಟ್ಟಿತ್ತು, ಫುಲ್ಲು ಹೊಟ್ಟೆ ಇಷ್ಟವಾಗಿತ್ತು. ಇನ್ನು ಅಡುಗೆ ಮಾಡಬೇಕಾಗಿತ್ತು, ಅಮ್ಮ ಒಂದೇ ಮಾಡ್ತಾಯಿದ್ದಾರೆ. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಸೊ ಇವತ್ತು ಅಮ್ಮ ಅಕ್ಕವ್ರು ಹೋಗ್ತಾರೆ ಅಂತೇಳಿ, ಸ್ವಲ್ಪ ನಾಳೆ ಹೋಗ್ಬಿಡ್ತಾರೆ ಅಂತೇಳಿ, ಅದಕ್ಕೆ ಇದನ್ನು ಹೋಳಿಗೆ ಮಾಡ್ತಾಯಿದ್ದಾರೆ. ಹೋಳಿಗೆ ಮತ್ತು ಮಾವಿನ ಶಿಕರಣೆ ಮಾಡೋಣ. ಸೊ ಇವಾಗ ನಾನು ಹೋಗ್ತೀನಿ, ಹೋಗಿ ಸಾಂಬಾರು ಮಾಡೋಣ ಅಂತಾರೆ. ಅಮ್ಮ ಇನ್ನೂ ಸಾಂಬಾರು ಮಾಡಿಲ್ಲ, ಅವರು ಹೋಳಿಗೆ ಮಾಡ್ತಾರೆ, ನಾನು ಸಾಂಬಾರು ಮಾಡೋಣ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಹೋಗೋಣ ಅಡುಗೆ ಮನೆಗೆ. ಓಕೆ, ಇಲ್ಲಿ ಆಲ್ರೆಡಿ ನಮ್ಮವರು ಹೋಳಿಗೆ ಮಾಡೋಕ್ಕೆ ಬೆಲ್ಲ ನೋಡ್ತಾ ಇದ್ದಾರೆ. ನಾವು ಬೆಲ್ಲ ಯಾಕೆ ತಗೊಂಬಂದಿರಿ, ಯಾವುದಿಲ್ಲ ಅಂತೇಳಿ, ಆರ್ಗಾನಿಕ್ ಬೆಲ್ಲ ತಂದಿರೋದು ಅಂತೇಳಿ ಇದು ಮಾಡ್ತಾಯಿದ್ರು. ಸೊ ಇವಾಗ ಹೋಳಿಗೆಗೆ ರೆಡಿ ಮಾಡೋಣ ಅಂತೇಳಿ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಗ್ರೈಂಡರ್ಗೆ. ಸೊ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿರೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ಸ್ವಲ್ಪ ಅಮ್ಮಗೆ ಹೆಲ್ಪ್ ಮಾಡಿದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, ಎಲ್ಲ ಎಷ್ಟೊಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಮಾಡ್ತಾ ಇರ್ತೀನಿ. ನಾನು ಕೂಡ ಮನೇಲಿ ಭಾಳಷ್ಟು ಕೆಲಸ ಮಾಡ್ತೀನಿ. ಸೊ ಸ್ವಲ್ಪ ಏನಾದರೂ ಎಡಿಟಿಂಗ್ ಇದ್ದರೆ ಮಾತ್ರ ಏನೋ ಒಂದೊಂದು ಸಲ ಮುಟ್ಟೋದಿಲ್ಲ, ಬಟ್ ಆಲ್ಮೋಸ್ಟ್ ನಾನೇ ಮನೇಲಿ ಜಾಸ್ತಿ ನಾವು ಅಮ್ಮರಿಗೆ ಹೆಲ್ಪ್ ಮಾಡೋದು. ಸೊ ಅಡುಗೆ ವಿಚಾರ ಆಗಲಿ ಎಲ್ಲ ನಾನು ಮಾಡ್ತೀನಿ. ಇನ್ನು ನಮ್ಮ ಸಿಸ್ಟರು ಅವರು ಮ್ಯಾರಿಡ್ ಅಲ್ವಾ, ಸೊ ಮನೆಗೆ ಬಂದಾಗ
ಮಾತ್ರ ನಾವೇನು ಕೆಲಸ ಮಾಡಿಸಲ್ಲ. ಅವ್ರಿಗಾಗಿ ಇಷ್ಟ ಇತ್ತಂದರೆ ಅಡುಗೆ ಮನೇಲಿ ಏನಾದರೂ ಮಾಡ್ತಾರೆ ಹೆಲ್ಪು. ನೋಡಿ ಇವಾಗ ಮಾವಿನ ಹಣ್ಣು ಶೀಕರಣಿದು ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಸಿಸ್ಟರು. ಸೊ ಅದನ್ನೆಲ್ಲ ಅವರು ರೆಡಿ ಮಾಡ್ತಾಯಿದ್ದಾರೆ. ಒಂದು ಸೈಡು ನಾನು ಸಾಂಬಾರಿಗೆ ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ, ಕಟ್ಟಿಂದು ಬೇಳೆ ಕಟ್ಟೆ ತೆಗ್ದಿರ್ತೀವಲ್ಲ ಆ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸೈಡು ನಮ್ಮಮ್ಮರು ಹೋಳಿಗೆ ಮಾಡ್ತಾಯಿದ್ದಾರೆ. ಸೊ ನಿಮಗೆಲ್ಲ ಈ ಅಡುಗೆದೆಲ್ಲ ರೆಸಿಪಿಗಳು ಬೇಕು ಅಂದರೆ ನಂದು ಕುಕ್ಕಿಂಗ್ ಚಾನಲ್ ಇದೆ. ಸೊ ಅದನ್ನು ಲಿಂಕ್ ಹಾಕಿರ್ತೀನಿ. ಯಾರಿಗಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಹೇಳಿ ನಾನು ನನ್ನ ಚಾನಲ್ದು ಕುಕ್ಕಿಂಗ್ ಚಾನಲ್ದು ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಯಾರಿಗಾದರೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಅವ್ರಿಗೆ ಕಮೆಂಟಲ್ಲಿ ಲಿಂಕ್ ಅಂತ ಕೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಇದೆಲ್ಲ ಅಡುಗೆದೆಲ್ಲ ಮುಗೀತು. ನೋಡಿ ಎಷ್ಟು ಐಟಮ್ಸ್ ಇದ್ದಾವೆ. ಇಲ್ಲಿ ಹೋಳಿಗೆ ಮಾಡಿರೋದು ಅಮ್ಮ. ಸೊ ಹೋಳಿಗೆ ಮಾತ್ರ ಅಮ್ಮ ಚೆನ್ನಾಗಿ ಮಾಡ್ತಾರೆ, ಭಾಳನೇ ಟೇಸ್ಟಿಯಾಗಿದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಬದನೇಕಾಯಿ ಪಲ್ಯ ಮಾಡಿದ್ದೀನಿ. ನೋಡ್ತಾ ಇದ್ದರೆ ಇದಿಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿ ಘಮ ಘಮ ಅಂತ ಇದೆ ಅರೋಮ ಎಲ್ಲ. ಸಾಂಬಾರು ನೋಡಿ, ಬೇಳೆ ಕಟ್ಟಿಂದು ಸಾಂಬಾರು ಮಸ್ತ್ ಇರುತ್ತೆ. ಸೊ ರೈಸು, ಮಜ್ಜಿಗೆ, ಆಮೇಲೆ ಮಾವಿನ ಹಣ್ಣು ಶೀಕರಣಿ, ಎಷ್ಟು ಟೇಸ್ಟಿ ಇವತ್ತೆಲ್ಲ ಫುಡ್ ಅಂತೂ ಸೂಪರಾಗಿದೆ. ಶುಂಠಿಗೆ, ಆಮೇಲೆ ಮಜ್ಜಿಗೆ, ಮೆಣಸಿನ್ಕಾಯಿ, ಸೊ ಇವೆಲ್ಲ ಫುಡ್ಡು ಇದೆ. ಸೊ ಫಸ್ಟು ಬ್ಯಾಟಿಂಗ್ ಮಾಡಿಬಿಡೋಣ, ಫುಲ್ಲು ಹೊಟ್ಟೆ ಹಸಿವಾಗಿದೆ. ಸೊ ಇದನ್ನೆಲ್ಲ ತಿಂದ ಮೇಲೆ ನಿಮಗೆ ಸಿಗ್ತೀನಿ. ಹಾಗೆ ನೀವು ಇದೆಲ್ಲ ರೆಸಿಪಿಗಳು ಏನಾದರೂ ಬೇಕು ಅಂದರೆ ನನ್ನ ಕಮೆಂಟಲ್ಲಿ ಲಿಂಕ್ ಅಂತ ಕೇಳಿ ನಾನು ಕಳಿಸ್ಕೊಡ್ತೀನಿ. ಇದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ, ಒಂದು ಹಾಫ್ ಆನ್ ಅವರ್ ನಾನು ರೆಸ್ಟ್ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ನ ಮಾಡೋಣ. ಬೆಳಗಿಂದ ಫುಲ್ಲು ಹೊರಗಡೆ ಹೋಗಿದ್ದೆ, ಬಿಸಿಲಲ್ಲಿ ತಿರುಗಾಡ್ಕೊಂಡು ಬಂದಿರೋದು. ಈ ಬಿಸಿಲು ಇರೋದ್ರಿಂದ ನನಗಂತೂ ಒಂಥರ ಕಂಫರ್ಟಬಲೇ ಇರೋಲ್ಲ. ನನಗೆ ಶೆಕೆ ಅನ್ನೋ ಸ್ವೆಟ್ಟಿಂಗ್ ಇರುತ್ತೆ, ಒಂಥರ ಸಮಾಧಾನ ಇರೋಲ್ಲ. ಸೊ ಹಾಗೆ ಫೇಸ್ ಕೂಡ, ಸ್ಕಿನ್ ಕೂಡ ನಾವು ಇದು ಮಾಡ್ಕೋಬೇಕಲ್ವ. ಹಾಗಾಗಿ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ತಗೊಂಡಿದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ರೂಮಲ್ಲಿ ಬಂದೆ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲಿ ನನಗೆ ಕಂಫರ್ಟಬಲ್ ಆಗೋಕ್ಕೆ ಒಂದು ಸೈಡ್ ಕೂಡೋಕ್ಕೆ ನೋಡ್ತಾ ಇದ್ದೀನಿ. ಈ ಸೈಡ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಅಷ್ಟು ಲೈಟಿಂಗ್ ಅಷ್ಟು ಸರಿಯಾಗಿ ಬರೋದಿಲ್ಲ. ನೋಡೋಣ. ಇವಾಗೆಲ್ಲ ಹೇರ್ಸ್ ಕಟ್ಕೊಂಡು ರೆಡಿಯಾಗಿ ಇವಾಗ ಸ್ಕಿನ್ನ ಇದು ಮಾಡ್ಕೊತೀನಿ. ಈ ಸೈಡ್ ಇಡೋಣ ಅಂತೇಳಿ ಕ್ಯಾಮ್ರಾನ ನೋಡ್ತಾ ಇದ್ದೀನಿ, ಉಲ್ಟಾ ಇಡೋಣ ಅಂತ. ಯಾಕಂದರೆ ಇಲ್ಲಿ ನನಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಸೊ ಬೇಡ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಬೇರೆ ಕಡೆ ಇಡ್ತಾಯಿದ್ದೀನಿ. ಚೇರ್ ಮೇಲೆ ನಾನು ಕೂತ್ಕೊಂಡು ಮಾಡೋಣ ಅಂತೇಳಿ. ಸೊ ಎಲ್ಲಿ ಕಂಫರ್ಟ್ ಇರುತ್ತೆ ಅಲ್ಲಿ ಮಾಡ್ಕೋಬೇಕಲ್ವ. ಸೊ ಇದನ್ನು ನಾನು ಐಸ್ ಕ್ಯೂಬ್ ಬಂದುಬಿಟ್ಟು ನಾನು ವೀಕ್ಲಿಗೆ ಏನಿಲ್ಲ ಅಂದರೂ ಒಂದು 2-3 ಟೈಮ್ಸ್ ಮಾಡ್ತಾಯಿರ್ತೀನಿ. ಸೊ ಇದು ಮಾಡೋದ್ರಿಂದ ಫೇಸಲ್ಲಿ ಒಂದು ಗ್ಲೋನೆಸ್ ಬರುತ್ತೆ. ಹಾಗೆ ನಿಮಗೆ ಏನಾದರೂ ಆಯಿಲಿ ಫೇಸ್ ಇತ್ತಂದರೆ ಇದನ್ನು ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹಾಗೆ ಒಂದು ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನ ಯಾವಾಗ ಮಾಡ್ತೀನಿ, ಎಷ್ಟು ಕೂಲಿಂಗ್ ಫೀಲ್ ಬರುತ್ತೆ ಅಂದರೆ ನಮ್ಮ ಸ್ಕಿನ್ ಎಷ್ಟು ಕೂಲಾಗಿರುತ್ತೆ. ಹಾಗೆ ನಮಗೆ ಎಷ್ಟು ಒಂಥರ ಸ್ಯಾಟಿಸ್ಫೈ ಅನಿಸುತ್ತೆ, ಆರಾಮ್ ಅನಿಸುತ್ತೆ ಇದು ಮಾಡೋದ್ರಿಂದ. ಸೊ ಹಾಗೆ ಸ್ಕಿನ್ ಕೂಡ ಅಷ್ಟೇ ಒಂದು ಸ್ವಲ್ಪ ಗ್ಲೋನೆಸ್ ಬರುತ್ತೆ. ನೋಡ್ತಾ ಇರ್ಬೋದು, ನನಗಂತೂ ಎಷ್ಟು ಆರಾಮ್ ಅನ್ನಿಸ್ತಾ ಇದೆ ಇದನ್ನು. ಸೊ ನೀವು ಕೂಡ ಮಾಡ್ಕೋಬೋದು, ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಸ್ಕಿನ್ನೂ ಹಂಗೆ ಗ್ಲೋನೆಸ್ ಬರುತ್ತೆ. ನಿಮಗೇನಾದರೂ ಡ್ರೈ ಸ್ಕಿನ್ ಇತ್ತಂದರೆ ವೀಕ್ಲಿ 1-2 ಟೈಮ್ಸ್ ಮಾಡಿದ್ರೂ ಸಾಕು. 1-2 ಟೈಮ್ಸಿಗೆ ಮಾಡಿಕೊಂಡು ನೀವು ಆಮೇಲೆ ನೀವು ಡ್ರೈ ಸ್ಕಿನ್ ಆದರೆ ಅದನ್ನೆಲ್ಲ ಅಪ್ಲೈ ಮಾಡಿದ ಮೇಲೆ ನೀವು ಏನಾದರೂ ಅಪ್ಲೈ ಮಾಡ್ಕೋಬೋದು. ಡ್ರೈ ಆಗಿರುತ್ತಲ್ವ ಸ್ಕಿನ್ ಆವಾಗ. ಸೊ ನಾನು ಕೂಡ ಅಷ್ಟೇ ಇದನ್ನು ಯಾವಾಗಲೂ ಮಾಡ್ತಾಯಿರ್ತೀನಿ. ನನಗಿದಂತೂ ಭಾಳನೇ ಇಷ್ಟ. ಈ ಸ್ಕಿನ್ ಕೇರ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಒಂದು ಗ್ಲೋನೆಸ್ ಬರುತ್ತೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸಮ್ಮರ್ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ನಿಮಗೆ ಎಷ್ಟು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅಂದರೆ ಭಾಳನೇ ಆರಾಮ್ ಅನಿಸುತ್ತೆ. ಸೊ ಭಾಳನೇ ಇದು. ಸೊ ಅದಕ್ಕೆ ನನಗೆ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಇದನ್ನು, ಐಸ್ ಕ್ಯೂಬ್ ಹಾಕ್ಕೊಂಡು ಫೇಸಿಗೆ
ಎಷ್ಟು ಆರಾಮ್ ಅನಿಸುತ್ತೆ. ಸೊ ನೀವು ಕೂಡ ಒಂದೊಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಸ್ಕಿನ್ ಕೇರ್ದು ಏನಾದರೂ ಬೇಕು, ಏನಾದರೂ ಟಿಪ್ಸು ಅನ್ನೋಂಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಬೇಕು ಅಂದರೆ ನನ್ನ ವೀಡಿಯೋಸ್ಗಳು ಹಾಕ್ತಾ ಇರ್ತೀರಲ್ಲ, ಆವಾಗ ಸ್ಕಿನ್ ಕೇರ್ ಬಗ್ಗೆನೂ ನಾನು ಮಾಡ್ತೀನಿ. ಸೊ ನನಗೆ ಸ್ಕಿನ್ ಕೇರ್ ಬಗ್ಗೆನೇ ನನಗೆ ಜಾಸ್ತಿ ಐಡಿಯಾಸ್ ಇದೆ. ಸೊ ನಿಮಗೆ ಬೇಕಂತಂದರೆ ನಾನು ಅದ್ರ ಮೂಲಕ ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ, ಅದನ್ನು ಟಿಪ್ಸ್ ಕೂಡ ಹೇಳ್ತೀನಿ. ನೋಡಿ ಎಷ್ಟು ಒಂಥರ ಫೇಸೇ ಡಿಫ್ರೆಂಟ್ ಆಗಿಬಿಡ್ತು. ಸೊ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಗ್ಲೋಯಿಂಗ್ ಕೂಡ ಬರುತ್ತೆ. ನೀವು ಆವಾಗ ಮಾಡ್ತಾಯಿರ್ರಿ. ನನಗಂತೂ ಇಷ್ಟು ಆರಾಮ್ ಅನ್ನಿಸ್ತು. ಆದರೆ ಇದನ್ನೆಲ್ಲ ಮಾಡಿದ ಮೇಲೆ ನೀವು ಟವಲಿಂದ ನೀರನ್ನ ನೀವು ಒರೆಸ್ಕೊಳಕ್ಕೆ ಹೋಗಬೇಡ್ರಿ. ಅದನ್ನೇ ನೀವು ಅಂದರೆ ಅದೇ ನೀವು ಡ್ರೈ ಆಗೋಕ್ಕೆ ಬಿಡಿ. ಸೊ ಎಷ್ಟು ಆರಾಮ್ ಅನಿಸುತ್ತೆ ನೋಡಿ. ನಾನು ಸುಮ್ಮನೆ ಮಲ್ಕೊಂಬಿಟ್ಟೆ, ಅಷ್ಟು ಆರಾಮ್ ಅನ್ನಿಸ್ತಾ ಇದೆ. ಐಸ್ ನನ್ನ ಕಣ್ಣಿಗೆ ಎಲ್ಲದು ಆರಾಮ್ ಅನ್ನಿಸ್ತಾ ಇದೆ. ಹಾಗೆ ಡ್ರೈ ಆಗಿಬಿಡ್ತೀನಿ, ನಾನು ಟವಲಿಂದ ಏನು ಒರೆಸ್ಕೊಳೋದಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇವಾಗ ಸ್ಕಿನ್ನು ಇದಾಗಿರುತ್ತಲ್ವ, ಐಸ್ ಅಲ್ವ, ಭಾಳ ತಣ್ಣಗಿರುತ್ತೆ. ಸೊ ಸ್ಕಿನ್ನಿಗೆ ಇದಾಗಬಾರ್ದು ಅನ್ನೋಕ್ಕೋಸ್ಕರನೇ ಅದಾದಮೇಲೆ ನಾನು ಸ್ಕಿನ್ನಿಗೆ ಒಂದು ಮಾಯ್ಶ್ಚರೈಸ್ ಏನಾದರೂ ಅಪ್ಲೈ ಮಾಡೋಣ ಅಂತೇಳಿ ಹಚ್ತಾಯಿದ್ದೀನಿ. ನೆಕ್ಸ್ಟ್ ಫಸ್ಟ್ ಬಂದುಬಿಟ್ಟು ನಾನು ಸೆರಮ್ ಹಚ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಹೊರಡೆ ಹೋಗೋದಿದೆ, ಅದಕ್ಕೆ ಒಂದು ಸ್ವಲ್ಪ ರೆಡಿ ಆಗೋಣ ಅಂತೇಳಿ. ಇಲ್ಲೇ ಸ್ವಲ್ಪ ಮನೆ ಹತ್ರ ಕೆಲಸ ಇದೆ ಅಂತೇಳಿ ಹೋಗ್ತಾ ಇರೋದು. ಸೊ ಇದಕ್ಕೆ ನಾನಿವಾಗ ಒಂದು ಸೆರಮ್ ಹಾಕ್ತಾಯಿದ್ದೀನಿ ಫೇಸಿಗೆ. ಏನೂ ಹಾಕಿದ್ದಿಲ್ಲ ಬೆಳಗ್ಗೆಯಿಂದ, ಒಂದು ಸ್ವಲ್ಪ ಹಾಕಿ ಇದು ಮಾಡೋಣ ಅಂಥೇಳಿ. ಇದನ್ನು ಅಷ್ಟೇ, ಒಂದು ಸೆರಮ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಭಾಳ ಚೆನ್ನಾಗಿರುತ್ತೆ. ಸೊ ಅದು ಗ್ಲೋನೆಸ್ ಬರುತ್ತೆ. ಸ್ಕಿನ್ನಲ್ಲಿ ಏನಾದರೂ ರಿಂಕಲ್ಸ್ ಇದೆ ಅದ್ರೂ ಇದಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೆ ಏನಾದರೂ ಡಾರ್ಕ್ ಸರ್ಕಲ್ ಏನಾದರೂ ಇತ್ತು ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಾನು ಯಾವಾಗಲೂ ಅದನ್ನ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ನಾನು ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನೀವೇನಾದರೂ ಐಸ್ ಕ್ಯೂಬಿಂದ ಈ ರೀತಿ ಸ್ಕಿನ್ಗೆ ಇದು ಮಾಡಿದಾಗ ಡ್ರೈ ಇರುತ್ತಲ್ವ ನಿಮ್ಮ ಸ್ಕಿನ್ನು, ಆವಾಗ ನೀವು ಮಾಯ್ಶ್ಚರೈಸ್ನ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಸೊ ಅದನ್ನಾದಮೇಲೆ ಅಪ್ಲೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ. ನನಗಂತೂ ಭಾಳನೇ ಒಂಥರ ಫೀಲ್, ಎಷ್ಟು ಕೂಲಿಂಗ್ ಎಫೆಕ್ಟ್ ಕೊಡ್ತಾಯಿದೆ ಫೇಸು. ಸೊ ಮಾಯ್ಶ್ಚರೈಸ್ ಅಪ್ಲೈ ಮಾಡಿ ಇವಾಗ ಸ್ವಲ್ಪ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡೋಣ. ಹ್ಯಾಂಡಿಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಜಾಸ್ತಿ ಏನೋ ಮಾಡ್ಕೊಂಡಿದ್ದಿಲ್ಲ ಅಂಥೇಳಿ. ಸೊ ಇವಾಗ ಅದು ಮಾಡ್ಕೊಂಡಿದ್ದಕ್ಕೆ ಇದನ್ನೆಲ್ಲ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಬರೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಇವಾಗ ಸನ್ಸ್ಕ್ರೀಮ್, ನಾನು ಯಾವಾಗಲೂ ಸನ್ಸ್ಕ್ರೀಮ್ ಅಷ್ಟೇ, ಔಟ್ಸೈಡ್ ಅಂತಲ್ಲ ಮನೆಗಿದ್ದಾಗೂ ಅಪ್ಲೈ ಮಾಡ್ತಾಯಿರ್ತೀನಿ. ಬಿಸಿಲು ಇವಾಗಂತೂ ಸಮ್ಮರ್ ಟೈಮು, ಅಪ್ಲೈ ಮಾಡಲೇಬೇಕು ಸನ್ಸ್ಕ್ರೀಮ್ ಅಂತೂ. ಸೊ ನಾವು ಕೂಡ ಅಷ್ಟೇ ಅಲ್ವಾ, ಸ್ವಲ್ಪ ಏನಂದರೆ ಹೆಣ್ಮಕ್ಳು ಏನು ಮಾಡಿಬಿಡ್ತೀವಿ ಅಂದರೆ ಮನೇಲಿ ಅದು ಇದು ಅಂತೇಳಿ ನಾವು ಸ್ಕಿನ್ ಕೇರ್ ಮಾಡೋದೇ ಬಿಟ್ಬಿಡ್ತೀವಿ, ಲೇಝಿ ಆಗಿಬಿಡ್ತೀವಿ. ಬಟ್ ಆ ರೀತಿ ಮಾಡಬಾರ್ದು. ನಾವು ಕೂಡ ನೋಡ್ಕೋಬೇಕಲ್ವ, ನಮ್ಮ ಸ್ಕಿನ್ನು, ನಮ್ಮ ಹೆಲ್ತು ನಾವು ಕೂಡ ನೋಡ್ಕೋಬೇಕು. ಮನೇಲಿ ಕೆಲಸ ಮಾಡೋದ್ರ ಜೊತೆಗೆ ಎಲ್ಲದು ನಮ್ಮದು ಅಂತ ಸೆಲ್ಫ್ ಅನ್ನೋದು ಒಂದು ಇರಬೇಕಲ್ವ, ಲವ್ ಅನ್ನೋದು, ಸೆಲ್ಫ್ ಲವ್ ಅನ್ನೋದು ನಾವು ಕೂಡ ಮಾಡ್ಕೋಬೇಕು. ಸೆಲ್ಫ್ ಕೇರ್ ಇರಬೇಕು. ಏನಾಗುತ್ತೆ, ಒಂದು ಹಾಫ್ ಆನ್ ಅವರ್ ಕೂಡ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ನಮ್ಮ ಸ್ಕಿನ್ನಿಗೆ ಕೂಡ, ಎಷ್ಟು ಚೆನ್ನಾಗಾಗುತ್ತೆ. ಸೊ ನೋಡಿ ಎಷ್ಟು ಸಾಫ್ಟ್ ಫೀಲ್ ಬರ್ತಾಯಿದೆ, ಒಂದು ಕೂಲಿಂಗ್ ಎಫೆಕ್ಟ್ ಇದೆ ನನಗೆ ಇದನ್ನ ಅಪ್ಲೈ ಮಾಡೋದ್ರಿಂದ. ಸೊ ಇದೆಲ್ಲ ಆಯಿತು. ಸೊ ಇವತ್ತಿನ ಲಾಗ್ ಇದು ಇಷ್ಟ ಆಗಿತ್ತು. ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ.